ಹೇ ಚಾಂಪಿಯನ್ಸ್ ಎಲ್ಲ ಮಸ್ತ್ ಇದ್ದೀರಲ್ಲ. ಇವತ್ತು ಜಾಸ್ತಿ ಟೈಮ್ ತೊಗೊಳಲ್ಲ, ಐ ವಿಲ್ ಬಿ ಕ್ವಿಕ್. ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ. ಇದೊಂದು ನಂದು ಹಂಬಲ್ ರಿಕ್ವೆಸ್ಟ್. ಐ ಗೆಸ್ ಆ್ಯಂಡ್ ಐ ಬೆಟ್ ದಿಸ್ ವಿಲ್ ಬಿ ಅಟ್ಲೀಸ್ಟ್ ಎ ಸ್ಮಾಲ್ ಇನ್ಸ್ಪಿರೇಷನ್ ಬಿಕಾಸ್ ದಿಸ್ ಇಸ್ ಎ ಟ್ರೂ ಸ್ಟೋರಿ. This is a real story, what is happening, what has happened in the past, present and future. This is about one of my student, Girish Karjol anta. ಅದಕ್ಕೆ ಇಲ್ಲಿ ಬರೆದಿರೋದು, ವೆನ್ ಹೀ ಕ್ಯಾನ್ ವೈ ಕ್ಯಾಂಟ್ ವಿ. ಏನು ಅಂತನಾ, ಫೈನ್, ಐ ವಿಲ್ ಕಮ್ ಟು ದ ಪಾಯಿಂಟ್. ಲೈಕ್ ಎವ್ರಿ ಡೇ ಮೆಸೇಜಸ್ ಮಾಡ್ತಿರ್ತಾರೆ ಹುಡುಗರು. ಸೊ ಒಂದು ದಿವಸ ಹಂಗೆ ಒಬ್ಬ ಮೆಸೇಜ್ ಮಾಡ್ದ ನನ್ನ ಸ್ಟೂಡೆಂಟು, ಸರ್ ಹೆಂಗಿದ್ದೀರಾ ಏನು, ಐ ಆಲ್ಸೋ ಹ್ಯಾವ್ ಎಸ್ ಚಾಟ್. ಸೊ ಫೈನ್, ಓಕೆ, ಎಲ್ಲ ಆದಮೇಲೆ ನಾನೊಂದು ಕೇಳಬೇಕು ನಿಮ್ಮನ್ನ. ಫೈನ್, ಕೇಳು. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಸಿಂಪ್ಲಿಫೈ ಮೈಂಡ್ ಬಿಕಾಸ್ ಐ ಆಮ್ ಏನು ಮಾಡ್ತಿದ್ದೀರಾ, ಲೈಕ್ ಐ ಬೀನ್ ಇನ್ಸ್ಪೈರ್ಡ್ ಫಾರ್ ಬೈ ದಟ್. ಫೈನ್, ಓಕೆ, ವಾಟ್ ಕ್ಯಾನ್ ಯು ಡೂ? ಸೊ ಸರ್, ತಮ್ನೇಲ್ಸ್ ಮಾಡ್ತೀನಿ, ಕಂಟೆಂಟ್ ಹೆಲ್ಪ್ ಮಾಡ್ತೀನಿ. ಫೈನ್, ಡೂ ಇಟ್, ದಟ್ಸ್ ಗುಡ್ ಅಂದೆ. ಸೊ ಫ್ರಮ್ ಪಾಸ್ಟ್ ಫ್ಯೂ ಡೇಸ್, ಎಸ್ಪೆಷಲಿ ಲೈಕ್ ಫ್ರಮ್ ಪಾಸ್ಟ್ 1 week, ಇಫ್ ಯು ಲುಕ್ ಅಟ್ ದ ಚಾನಲ್, ಹೊಸ ಕಲರ್ಫುಲ್ ಆಗಿದೆ. ಸೊ ಅದಕ್ಕಿಂತ ಮುಂಚೆ ನಾನು ಮಾಡ್ತಿದ್ದು. ಸೊ ಇಟ್ಸ್ ಲೈಕ್ ಟೈಮ್ ಇರ್ತಿರಲ್ಲ, ಹಾಕು ಮಾಡು, ಏನೋ ಒಂದು ಪಬ್ಲಿಷ್ ಆಗಬೇಕು ವಿಡಿಯೋ. ಸೊ ನಾವು ಇಫ್ ಯು ಲುಕ್, ಇಟ್ಸ್ ಲೈಕ್ ಸೋ ಕಲರ್ಫುಲ್. ಸರ್ ಇದರಲ್ಲಿ ಏನು ಹೊಸದಂತೀರಾ? This is the person who is doing it. This person is Girish Karjol. ನೀವೇನು ನೋಡ್ತಿದ್ದೀರಾ? ಎಸ್, it is a wheelchair, and wheelchair because he has a problem of nervous muscular disorder. It is very difficult for him to walk normally. So it's so difficult, and even on the kai movements aitu ಅಷ್ಟು ಈಸಿ ಅಲ್ಲ. ಬಟ್ ಸ್ಟಿಲ್ ದಟ್ ಡಿಟರ್ಮಿನೇಷನ್ ಅಥವಾ ಆ ಒಂದು ಏನೋ ಮಾಡಬೇಕು ಅಥವಾ ಒಂದು ಹಾರ್ಡ್ ವರ್ಕು, ಇಟ್ಸ್ ಲೈಕ್ ನೆವರ್ ಗಿವ್ ಅಪ್ ಅಂತಾರಲ್ಲ ಹಾಗೆ. ಸೊ ಅದು ಈಗಷ್ಟೇ ಆಗ್ತಿರೋದಲ್ಲ. ಐ ನೋ ಹಿಮ್ ಫ್ರಮ್ ಪಾಸ್ಟ್ 6 to 7 years. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಅದಕ್ಕೆ ಹೇಳೋದು, ಪ್ಲೀಸ್ ಡೋಂಟ್ ಸ್ಕಿಪ್ ಆರ್ ಡೋಂಟ್ ಮುಂದೆ ಓಡಿಸೋದಲ್ಲ. ದಿಸ್ ವಾಸ್ ದ ಆರ್ಟಿಕಲ್ ವಿಚ್ ಕೇಮ್ ಅಪ್ ಆಫ್ಟರ್ ಹಿಸ್ SSLC. ಅಂದರೆ ಅವನು SSLC ಬರೆದಾದ್ಮೇಲೆ. ಏನು ನೋಡ್ತಿದ್ದೀರಾ? ಇತಿಹಾಸ ಸೃಷ್ಟಿಸಿದ ಬೆಸ್ಟ್ ಚೈಲ್ಡ್. ಆಬ್ವಿಯಸ್ಲಿ. ಯಾಕೆ ಅಂತೀರಾ? 10th ಅಲ್ಲಿ SSLCಲಿ he had scored 602 ಅಂದರೆ 96.33% with the same disability. ಸೊ ಅವಾಗೂ ಅಷ್ಟೇ ಅವನಿಗೆ ನಡೆಯೋದಕ್ಕೆ ಕಷ್ಟ ಆಗ್ತಿತ್ತು. ಆ್ಯಂಡ್ he had lot of support of his parents. ಸೊ ಪೇರೆಂಟ್ಸ್ ಆಯಿತು, ಫ್ರೆಂಡ್ಸ್ ಆಯಿತು. ಸೊ ಸ್ಕೂಲಲ್ಲೂ ಅವನಿಗೆ ಸಾಕಷ್ಟು ಜನ ಕ್ಲೋಸ್ ಫ್ರೆಂಡ್ಸ್ ಇದ್ದರು, ಆ್ಯಂಡ್ ಅವ್ರು ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಸ್ಕೂಲಲ್ಲಿದ್ದಾಗ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದ ಬಸ್ಸು ಅಂತ. ಸೊ ಅಂದರೆ ಅವರು ಡಿಸ್ಕಷನ್ ಮಾಡ್ತಿದ್ರು, ಅವರಷ್ಟೆಲ್ಲ ಸಾಕಷ್ಟು ಜನ ಹೆಲ್ಪ್ ಮಾಡ್ತಿದ್ರು. ಆ್ಯಂಡ್ ಎಸ್ಪೆಷಲಿ ಪೇರೆಂಟ್ಸ್ ಅನ್ನಲ್ಲ. ಸೊ ಅವ್ರ ತಂದೆ ದಿನ ಸ್ಕೂಲಿಗೆ ಬಂದು ಕ್ಲಾಸ್ವರೆಗೂ ತಂದು ಬಿಟ್ಟು ಹೋಗ್ತಿದ್ರು. ಆ್ಯಂಡ್ ಎವ್ರಿ ಸಿಂಗಲ್ ಡೇ he was supportive. So ಅವನಿಗೆ he was like he never felt of giving up at any moment. ಸೊ ಲಾಸ್ಟಲ್ಲೂ ಅವನಿಗೆ ಎಕ್ಸಾಮ್ ಬರೆಯೋದಕ್ಕೆ ಕಷ್ಟ ಆಗ್ತಿತ್ತು. ಸೊ he had a helper, ಅಂದರೆ ಸೃಷ್ಟಿ ಅಂತ. ಸೊ she helped him to write the exam. ಎಕ್ಸಾಮಲ್ಲಿ ಬರಿಬೇಕಾದ್ರೆ she helped him. ಆ್ಯಂಡ್ ಹೇಳಿದ್ನಲ್ಲ 602. the only thing was he never felt of giving up. ಹೇಳ್ತೀನಲ್ಲ, with all that I don't know, sometimes they say God is like ದೇವ್ರು ತುಂಬ ಕ್ರೂರಿಯಾಗಿರ್ತಾನೆ ಅಂತ ಅನ್ಸತ್ತೆ. ನಿಜಾನ ಅಂತ? ಯಾಕಂದರೆ ಅವನಿಗೆ ಮಾಡಬೇಕು ಅಂತ ಇದೆ, ಬಟ್ ಸಮ್ಟೈಮ್ಸ್ ಇಟ್ ಈಸ್ ಸೋ ಡಿಫಿಕಲ್ಟ್ ಫಾರ್ ಹಿಮ್. ಒಂದ್ಸಲಿ ಮಾಡೋಕ್ಕಲ್ಲ. ಬಟ್ ಆಲ್ ದಟ್ ಈಸ್ ದೇರ್ ವಿತ್ ಹಿಮ್ ಇಸ್ ಡಿಟರ್ಮಿನೇಷನ್. ಸೊ ಅದೊಂದೇ ಮಕ್ಕಳೇ ನಾನು ನಿಮ್ಗೆ ಕೇಳೋದು. ಸೊ ಇಲ್ಲಿ ಅನ್ನಿಸ್ಬೇಕು, ನನ್ನ ಕೈಯಿಂದ ಮಾಡೋಕ್ಕಾಗತ್ತೆ ಅಂತ. ದ ಮೂಮೆಂಟ್ ಯು ಫೀಲ್ ದಟ್, ನೋ ಒನ್ ಈಸ್ ಗೋಯಿಂಗ್ ಟು ಸ್ಟಾಪ್ ಹಿಮ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲೇ ಇದೆ. ಸೊ ದಿಸ್ ದ ಬೆಸ್ಟ್ ಎಕ್ಸಾಂಪಲ್ ವಾಟ್ ಐ ಕ್ಯಾನ್ ಗಿವ್, ವಾಟ್ ಐ ಹ್ಯಾವ್ ಸೀನ್. ಸೊ ದೇರ್ ಆರ್ ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್, ಇಲ್ಲ ಅಂತ ಹೇಳ್ತಿಲ್ಲ. ಸೊ ದಿಸ್ ದಟ್
thing which I have seen in front of my eyes. So SSLC ಅಲ್ಲಿ ಗಿರೀಶ್ ಉತ್ತಮ ಸಾಧನ, obviously who doesn't say that this is not a success story. So all that I am asking you is never give up. ಸೊ ನಮಗೂ ಅನ್ಸುತ್ತೆ ಒಂದೊಂದ್ಸಲ ಏನೋ ಒಂದು ಸ್ವಲ್ಪ ಆರಾಮಿಲ್ಲ ಅಂದರೆ ಇವತ್ತು ಯಾಕೆ ನಾಳೆ. ಸೊ ಎಷ್ಟು ದಿನ ಇದೆ ಹೇಳ್ರಿ? ಹಾರ್ಡ್ಲಿ 1 month. ಸೊ ಈಗ PUC ಎಕ್ಸಾಮ್ ನಡೀತಿದೆ, ಸೊ ಇನ್ನೊಂದು ಫ್ಯೂ ಡೇಸ್ ಆದಮೇಲೆ CET. ಪುಟ್ ಆಲ್ ಯುವರ್ ಎಫರ್ಟ್ಸ್. ದಿಸ್ ಓನ್ಲಿ ಫ್ಯೂ ಡೇಸ್. ಸೊ ಆಮೇಲೆ ಯಾರು ಕೇಳ್ತಾರೆ? ಇಟ್ಸ್ ಆಲ್ ಯುವರ್ಸ್. ಸೊ ಈಗ ನಿಮ್ಗೆ ಏನು ಎಫರ್ಟ್ಸ್ ಹಾಕ್ತೀರಾ? ಸೊ ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಇಲ್ಲ. ಸೊ ಏನೋ ಬೇರೆ ಕೆಲಸ ಇತ್ತು? ಇಲ್ಲ. ಸೊ ಮತ್ತು ವೈ ಡೋಂಟ್ ವಿ ಪುಟ್ ಆಲ್, ಇನ್ಕ್ಲೂಡಿಂಗ್ ಮೀ, ನಾ ಹೇಳ್ತಿರೋದು ಇನ್ಕ್ಲೂಡಿಂಗ್ ಮೀ. ಸೊ ಕರೆಂಟ್ಲಿ ಇಟ್ಸ್ ಲೈಕ್ 1:30 ನಾವು, midnight 1:30, ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ಇದೊಂದು ಸಕ್ಸಸ್ ಸ್ಟೋರಿ, ಬಿಕಾಸ್ ಆಲ್ವೇಸ್ ಆ್ಯನ್ ಇನ್ಸ್ಪಿರೇಷನ್. ಸೊ ಆಗಲೇ ಚಾಟಲ್ ತೋರಿಸ ಆ್ಯನ್ ಇನ್ಸ್ಪಿರೇಷನ್. ಸೊ ಐ ಹೋಪ್ even for you have felt the same. So all that I am asking is never give up. Thank you. I hope you have liked it. Thank you. Jai Hind, Jai Karnataka.